ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಕೆಲವೊಂದು ನಮ್ಮಲ್ಲಿ ವರ್ತನೆಗಳನ್ನ ಇಟ್ಕೋಬೇಕು. ಅದರಲ್ಲಿ ಮುಖ್ಯವಾದದ್ದು ಯಾವುದು ಇವತ್ತಿನ ಸಂಚಿಕೆಯಲ್ಲಿ ಕಲಿಯೋಣ. ಕೃತಜ್ಞತೆ ಅಥವಾ ಗ್ರಾಟಿಟ್ಯೂಡ್. ಗ್ರಾಟಿಟ್ಯೂಡ್ ಅಂದ್ರೆ ಏನು ಅಂದ್ರೆ ಅದು ಎರಡು ಪದದಿಂದ ಬಂದಿದೆ. ಗ್ರೇಟ್ ಆಟಿಟ್ಯೂಡ್ ಅಂದ್ರೆ ಒಂದು ಶ್ರೇಷ್ಠವಾದ ಮನೋಭಾವ ಅಥವಾ ವರ್ತನೆ. ಈ ಗ್ರಾಟಿಟ್ಯೂಡ್ ಅಥವಾ ಕೃತಜ್ಞತೆ ಅನ್ನೋದು ತುಂಬಾ ಮುಖ್ಯ. ಯಾವುದಕ್ಕೆ ಅಂದ್ರೆ ನಮ್ಮನ್ನ ನಾವು ಮೇಲೆ ಏರೋದಕ್ಕೆ, ನಮ್ಮ ವಿಕಸನ ಆಗೋದಕ್ಕೆ, ಸ್ಪಿರಿಚುವಲ್ ಎವಲ್ಯೂಷನ್ ಆಗೋದಕ್ಕೆ ಈ ಗ್ರಾಟಿಟ್ಯೂಡ್ ಅನ್ನೋದು ತುಂಬಾ ಮುಖ್ಯ. ಏನಿದು ಗ್ರಾಟಿಟ್ಯೂಡ್ ಅಥವಾ ಗ್ರೇಟ್ ಆಟಿಟ್ಯೂಡ್ ಅಂದ್ರೆ ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನಮ್ಗೆ ಸಾಮಾನ್ಯವಾಗಿ ಅನ್ಸುತ್ತೆ, ನನ್ನಲ್ಲಿ ಕೃತಜ್ಞತೆ ಭಾವನೆ ಇದೆ ಅಂತ. ಆದ್ರೆ ಇದು ನಿಜವಾಗ್ಲೂ ಇದೆಯಾ ಅಂತ ಹೇಗೆ ಗೊತ್ತಾಗತ್ತೆ ಅಂದ್ರೆ ಯಾವಾಗ ನಮ್ಗಿಂತ ಎತ್ತರದ ಜೀವಿ ಇರ್ತಾರೆ, ಅಂದ್ರೆ ವಯಸ್ಸಿನಲ್ಲಿ ಅಲ್ಲ, ಜ್ಞಾನದಲ್ಲಿ, ನಿಜವಾದ ಜ್ಞಾನದಲ್ಲಿ ನಮ್ಗಿಂತ ಸ್ಪಿರಿಚುವಲಿ ಅಡ್ವಾನ್ಸ್ಡ್ ಬೀಯಿಂಗ್ಸ್ ಇರ್ತಾರೆ. ಅವರು ನಮ್ಗೆ ಏನಾದ್ರೂ ಹೇಳಿದಾಗ, ಅದು ನಮ್ಮ ಅಹಮ್ಮಿಗೆ ಪೆಟ್ ಮಾಡಿದಾಗ ಅಥವಾ ನಮ್ಗೆ ಏನೋ ಅರ್ಥ ಆಗದೆ ಇದ್ದಾಗ, ನಾವು ಅಪ್ಸೆಟ್ ಆಗದೆ ಇದ್ರೆ ಅಥವಾ ನಮ್ಗೆ ಏನೋ ದುಃಖ ಆಗದೆ ಇದ್ರೆ ಅಥವಾ ಅವ್ರ ಮೇಲೆ ಸಿಟ್ಟು ಬರ್ದೇ ಇದ್ರೆ ಆವಾಗ ನಮ್ಗೆ ನಿಜವಾಗ್ಲೂ ಕೃತಜ್ಞತೆ ಇದೆ ಅಂತ ಅರ್ಥ. ಯಾಕಂದ್ರೆ ಇದು ಸರ್ವೇ ಸಾಮಾನ್ಯವಾಗಿ ಏನಾಗತ್ತೆ ಅಂದ್ರೆ ಮನುಷ್ಯನ ಸ್ವಭಾವ ಹೇಗೆ ಅಂದ್ರೆ ನಮ್ಗೇನಾದ್ರೂ ಹೇಳಿದಾಗ ಇದು ತಪ್ಪು ಅಂತ ಹೇಳಿದಾಗ ಅಹಮ್ಗೆ ಪೆಟ್ಟಾಗೋಗುತ್ತೆ. ಅದ್ ಹೆಂಗ್ ಹೇಳ್ಬಿಟ್ರು ನಮ್ಗೆ ಈ ತರ ಅಂತ ಆ ಫೀಲಿಂಗ್ ಬಂದ್ಬಿಟ್ರೆ ನಮ್ಮಲ್ಲಿ ಅವ್ರ ಬಗ್ಗೆ ಕೃತಜ್ಞತೆ ಭಾವನೆ ಇಲ್ಲ ಅಂತ ಗೊತ್ತಾಗತ್ತೆ. ಸೊ ನಿಜವಾದ ಕೃತಜ್ಞತೆ ಯಾವಾಗ ಬರುತ್ತೆ, ಅದರ ಟೆಸ್ಟ್ ಯಾವಾಗ ನಡೆಯುತ್ತೆ ಅಂದ್ರೆ ನಮ್ಗಿಂತ ಉನ್ನತ ಜೀವಿಗಳು, ಹೈಯರ್ ಬೀಯಿಂಗ್ಸ್ ನಮ್ಗೆ ಏನಾದ್ರು ಹೇಳಿದಾಗ ನಮ್ಗೆ ಅದನ್ನ ಸರಿಯಾದ ರೀತಿಯಲ್ಲಿ ಸ್ವೀಕಾರ ಮಾಡಿ ನಮ್ಮನ್ನ ನಾವು ಏನು ತಿದ್ಕೋತೀವಿ, ಆವಾಗ ನಿಜವಾಗ್ಲೂ ಕೃತಜ್ಞತೆ ಇದೆ ಅಂತ ಗೊತ್ತಾಗತ್ತೆ. ಇನ್ನೊಂದು ಯಾವಾಗ ಹೇಗೆ ಗೊತ್ತಾಗತ್ತೆ ನಮ್ಮಲ್ಲಿ ಕೃತಜ್ಞತೆ ಇದೆ ಅಂದ್ರೆ ಅದು ಬರೀ 5 ನಿಮಿಷ ಇರೋದಲ್ಲ, ಇದು ಕಂಟಿನ್ಯೂಸ್. ಹೇಗೆ ಡಿಸಿಪ್ಲಿನ್ಸ್ ಎಲ್ಲ ಕಂಟಿನ್ಯೂಸ್, ನಮ್ಮ ಶಿಸ್ತನ್ನ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಪಾಲನೆ ಮಾಡಬೇಕು, ಅದೇ ರೀತಿ ಕೃತಜ್ಞತೆ ಕೂಡ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ನಮ್ಮ ಹೃದಯದಿಂದ ಅದು ಹರಿತಾ ಇರಬೇಕು. ಆವಾಗ ಮಾತ್ರ ಅದು ಕೃತಜ್ಞತೆ, ನಿಜವಾಗ್ಲೂ ಕೃತಜ್ಞರು ಅಂತ ಹೇಳೋದಕ್ಕೆ ಸಾಧ್ಯ. ಇದು ಹೇಗೆ ಬರುತ್ತೆ ಅಂದ್ರೆ ನಮ್ಮಲ್ಲಿ ನಿಜವಾದ ವಿನಮ್ರತೆ ಮತ್ತೆ ಗೌರವ ಇದ್ದಾಗ ಮಾತ್ರ ಇದು ಬರೋದಕ್ಕೆ ಸಾಧ್ಯ. ಹೀಗ ನಮ್ಗೆ ಹೈಯರ್ ಬೀಯಿಂಗ್ ಮತ್ತೆ ಪರಮಾತ್ಮನ ಮೇಲೆ ಏನು ಟ್ರೂ ಹ್ಯೂಮಿಲಿಟಿ, ನಿಜವಾದ ವಿನಮ್ರತೆ ಮತ್ತೆ ರೆವರೆನ್ಸ್ ಅಂತ ಏನ್ ಹೇಳ್ತೀವಿ, ಒಂದು ನಿಜವಾದ ಪೂಜನೀಯ ಭಾವನೆ ಇದೆ, ಗೌರವ ಇದೆ, ಅದರಿಂದ ಹರಿಯುವಂತಹ ಭಾವನೆಯೇ ಕೃತಜ್ಞತೆ. ಸೊ ಇದು ನಮ್ಮಲ್ಲಿ ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ. ಯಾಕೆ ಅಂದ್ರೆ ವೇದಿಕ್ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ ಯಾವ ಜೀವಿ ಮಾನವ ದೇಹವನ್ನ ಪಡಿತಾನೋ ಈ ಭೂಮಿ ಮೇಲೆ ಕೆಲವೊಂದು ವರ್ತನೆ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇಂಥದ್ದಿರ್ಬೇಕು ಅಂತ. ಅದರಲ್ಲಿ ಮೊಟ್ಟ ಮೊದಲ ಆಟಿಟ್ಯೂಡ್ ಅಥವಾ ವರ್ತನೆ ಏನು ಅಂದ್ರೆ ಈ ಕೃತಜ್ಞತಾ ಭಾವನೆ. ಯಾಕಂದ್ರೆ ಈ ಭೂಲೋಕದಲ್ಲಿ ನಮ್ಗೆ 2 ಜಾಗವನ್ನ ನೀಡಲಾಗಿದೆ. ಒಂದು ಈ ಭೂಮಿ, ಇನ್ನೊಂದು ಈ ದೇಹ. ಸೊ 2 ಪೃಥ್ವಿ ತತ್ವದಿಂದ ನಮ್ಗೆ ಬರ್ತಾ ಇದೆ. ಈ ಭೂಮಿನೂ ಪೃಥ್ವಿ, ಈ ದೇಹ ನಮ್ಗೆ ಏನಿದೆ ಅದು ಕೂಡ ಪೃಥ್ವಿ ತತ್ವದ ದೇಹ, ಪೃಥ್ವಿ ಪ್ರಧಾನ ತತ್ವದ ದೇಹ. ಸೊ ಅದಲ್ಲದೆ ನಮ್ಗೆ ಇಲ್ಲಿ ಬದುಕುಳಿಯೋದಕ್ಕೆ ಏನೇನ್ ಬೇಕೋ ಎಲ್ಲವನ್ನ, ಆಹಾರ ಆಗಿರ್ಬೋದು, ಔಷಧಿ ಆಗಿರ್ಬೋದು, ಹೀಲಿಂಗ್ ಎನರ್ಜೀಸ್ ಆಗಿರ್ಬೋದು, ಎಲ್ಲವೂ, ಒಂದು ಪೆಟ್ರೋಲ್ ಕೂಡ ನಮಗ್ ಬರ್ತಾ ಇರೋದು ಭೂಮಿಯಿಂದಾನೆ. ಸೊ ನಮ್ಗೆ ಎಲ್ಲವನ್ನ ನೀಡ್ತಾ ಇರೋದು ಭೂಮಿ ಆಗಿರೋದ್ರಿಂದ ಭೂಮಿಯೇ ನಮ್ಮ ನಿಜವಾದ ತಾಯಿ, ದೊಡ್ಡ ತಾಯಿ. ಯಾರು ಅಂದ್ರೆ ಭೂಮಿ. ನಮ್ಮ ತಾಯಿ, ಹೆತ್ತ ತಾಯಿಗಿಂತ ದೊಡ್ಡ ತಾಯಿ, ಎಲ್ಲರ ತಾಯಿಯ ತಾಯಿ ಯಾರು ಅಂದ್ರೆ ಭೂಮಿ. ಸೊ ಈ ಭೂಮಿಯ ಪ್ರತಿ ನಮ್ಗೆ ನಿಜವಾದ ಗೌರವ ಇರೋದು ತುಂಬಾ ಅಗತ್ಯ, ತುಂಬಾ ಅತ್ಯಗತ್ಯ. ಯಾಕಂದ್ರೆ ಈ ಭೂಮಿ ಯಾರು ಅಂತ ನಮ್ಮ ಪ್ರಜ್ಞೆಗೆ ಇನ್ನೂ ಹೋಗಿಲ್ಲ. ಭೂಮಿ ಅಂದ್ರೆ ಬೇರೆ ಯಾರೂ ಅಲ್ಲ. ನಮ್ಮ ಪ್ರಜ್ಞೆಗೆ ಹೋಗ್ಬೇಕು ಅಂದ್ರೆ ಇದು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಭೂಮಿ ಸಾಕ್ಷಾತ್ ನಾರಾಯಣನ ಪತ್ನಿ, ಅಂದ್ರೆ ಸಾಕ್ಷಾತ್ ಲಕ್ಷ್ಮಿಯೇ ನಮ್ಮನ್ನ ಪಾಲನೆ ಮಾಡ್ತಾ ಇರೋದು. ಸೊ ಈ ತರ ನಮ್ಗೆ ಅರ್ಥ ಆದಾಗ ಭೂಮಿಯ ಮೇಲೆ ನಮ್ಮ ಗೌರವ ಹೆಚ್ಚಿಸುತ್ತೆ. ಅದಲ್ಲದೆ ಅವಳ ಪ್ರತಿ ನಮ್ಗೆ ತುಂಬಾ ಕೃತಜ್ಞತಾ ಭಾವನೆ ಬರಬೇಕು. ಅದನ್ನ ನಾವು ಅಭ್ಯಾಸವನ್ನ ಕೂಡ ಮಾಡ್ಕೋಬೇಕು. ನಮ್ಮಲ್ಲಿ ಯಾವುದೇ ತರ ದುಷ್ಟತನ ಇದ್ದಾಗ ಆ ಭಾವನೆ ನಮ್ಮಲ್ಲಿ ಮೂಡ್ತಾ ಇರಲ್ಲ. ಸೊ ಆ ದುಷ್ಟತನನ ಹೋಗ್ಲಾಡಿಸ್ಬೇಕು ಅಂದ್ರೆ ಇದನ್ನ ನಮ್ಮ ಬಾಯಿಂದ ಪುನರಾವರ್ತನೆ ಮಾಡ್ಬೇಕು. ಇದ್ರ ಬಗ್ಗೆ ನಾವಿನ್ನೂ ಹೆಚ್ಚು ಮಾತನಾಡೋಣ. ಸೊ ಹಾಗಾಗಿ ಈ ಭೂಮಿಯ ಪ್ರತಿ
ನಮ್ಗೆ ತುಂಬಾ ಕೃತಜ್ಞತೆಯನ್ನ ಇರ್ಬೇಕು. ಅದಲ್ಲದೆ ಇನ್ನುಳಿದ 4 ಪಂಚಭೂತಗಳಲ್ಲಿ ಬೇರೆ ತತ್ವಗಳು ಏನಿದೆ, ಜಲತತ್ವ, ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ, ಇದರ ಪ್ರತಿಯೂ ನಮ್ಗೆ ಅದೇ ತರದ ಗೌರವ ಇರ್ಬೇಕು. ಯಾಕಂದ್ರೆ ನಮ್ಮನ್ನ ನಿಜವಾಗ್ಲೂ ನೋಡ್ಕೊಳ್ತಾ ಇರೋದು ಈ ಪಂಚಭೂತಗಳೇ. ಸೊ ಈ ರೆಸ್ಪೆಕ್ಟ್ ಏನಿದೆ ಈ 5 ಎಲಿಮೆಂಟ್ಸ್ಗೆ ಮೊದಲು ನಮ್ಗೆ ಇರ್ಬೇಕು. ಅದನ್ನೇ ಮಕ್ಕಳಿಗೂ ಕೂಡ ಮೊದಲು ಕಲಿಸ್ಕೊಡ್ಬೇಕು. ಹೀಗಿದ್ದಾಗ ಮಾತ್ರ ನಾವು ಈ ಪ್ರಪಂಚದಲ್ಲಿ ಸುಮಾರು ಏನ್ ಸಮಸ್ಯೆ ಇದೆ ಅದೆಲ್ಲ ನಿವಾರಣೆ ಆಗತ್ತೆ. ಈಗ ನಮ್ಗೆ ಲಕ್ಷ್ಯ ಇಲ್ಲ, ಲೈಕ್ ಈ 5 ಎಲಿಮೆಂಟ್ಸ್ ಬಗ್ಗೆ ನಮ್ಗೆ ಯಾವ್ದೇ ತರದ ಲಕ್ಷ್ಯ ಇಲ್ಲ, ಒಂದ್ ನಿರ್ಲಕ್ಷ್ಯ ಭಾವನೆಯಿಂದ ಇದೀವಿ. ಇದೇ ನಮ್ಮನ್ನ ನೋಡ್ಕೊಳ್ತಾ ಇದೆ, ನಮ್ಗೆ ಪೋಷಣೆ ಮಾಡ್ತಾ ಇರೋದು, ಎಲ್ಲವನ್ನ ನೀಡ್ತಾ ಇರೋದು ಈ ಪಂಚಭೂತಗಳು ಅಂತ ಆ ಅರಿವೇ ನಮ್ಗೆ ಇನ್ನೂ ಬಂದಿಲ್ಲ. ಅದಲ್ಲದೆ ಹಸು ಕೂಡ ಭೂಮಿಯದ್ದೇ ಸ್ವರೂಪ. ಹಸು ಮತ್ತೆ ಭೂಮಿ ಬೇರೆ ಅಲ್ಲ. ಇಲ್ಲಿ ಹಸು ಅಂದ್ರೆ ನಾನು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ದೇಸಿ ತಳಿಯ ಹಸುಗಳಿದೆಯಲ್ಲ, ಅವರ ಏನು ಭುಜದ ಮೇಲೆ ಒಂದು ಹಂಪ್ ಒಂದಿರುತ್ತಲ್ಲ, ಆ ದೇಸಿ ತಳಿಯ ನಾಟಿ ಹಸು. ಸೊ ಆ ಹಸು ಮತ್ತೆ ಭೂದೇವಿ ಒಂದೇನೆ. ಸೊ ಭೂದೇವಿಯೇ ಹಸುವಿನ ರೂಪವನ್ನ ತಾಳಿದೆ. ಸೊ ಅದೇ ಗೌರವ ಮತ್ತೆ ಕೃತಜ್ಞತೆ ಆ ಹಸುಗೂ ಕೂಡ ಇರಬೇಕು. ಇದು ನಮಗೆ ವೇದಿಕ್ ಅಲ್ಲಿ ಹೇಳಿರುವಂತಹ ಬೇಸಿಕ್ ಮಿನಿಮಮ್ ರಿಕ್ವೈರ್ಮೆಂಟ್. ಇದು ನಾವು ಮಾನವ ಜನ್ಮ ತಾಳಿ ಈ ಮಾನವ ದೇಹವನ್ನ ಪಡೆದು ಈ ಭೂಮಿಯಲ್ಲಿ ಇರ್ಬೇಕಾದ್ರೆ ನಮಗೆ ಇರ್ಬೇಕಾದ ಬೇಸಿಕ್ ಮಿನಿಮಮ್ ರಿಕ್ವೈರ್ಮೆಂಟ್ ಅಂದ್ರೆ ಕನಿಷ್ಠ ಅಗತ್ಯವಿರುವಂತಹ ಏನು ವರ್ತನೆ ಇದೆ, ಆಟಿಟ್ಯೂಡ್ ಇದೆ, ಅದೇನೆ ಈ ಕೃತಜ್ಞತಾ ಭಾವನೆ. ಅದಿಲ್ಲದೆ ಇದ್ದಾಗ ನಾವ್ ಏನೇ ಮಾಡಿದ್ರು ನಮ್ಗೆ ಅದು ಹಾನಿ ಮಾಡುತ್ತೆ, ತೊಂದರೆಯನ್ನ ತಂದ್ಕೊಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ನ್ಯಾಚುರಲ್ ಡಿಸಾಸ್ಟರ್ಸ್ ತುಂಬಾ ನಡೀತಾ ಇದೆ. ಅದು ನಾವ್ ಎಲ್ಲಾ ಕಡೆ ನ್ಯೂಸ್ ಅಲ್ಲಿ ಕೇಳ್ತಾ ಇದೀವಿ ಕೂಡ. ಭೂಕುಸಿತ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ವಾಲ್ಕೆನೋ ಇರಪ್ಷನ್ ಆಗಿರ್ಬೋದು, ಸುಮಾರು ಫ್ಲಡ್ಸ್ ಆಗಿರ್ಬೋದು. ನೆನ್ನೆ ರೀಸೆಂಟ್ ಆಗಿ ಉತ್ತರಾಖಂಡ್ ಅಲ್ಲಿ ಒಂದು ಕ್ಲೌಡ್ ಬರ್ಸ್ಟ್ ಆಗಿ ಎಲ್ಲ ಒಂದ್ ಇಡೀ ಹಳ್ಳಿಯೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಸ್ವಲ್ಪ ದಿನದ ಮುಂಚೆ ವಾಯನಾಡಲ್ಲೂ ಅದೇ ತರ ಆಗಿತ್ತು. ಆಮೇಲೆ ಅರ್ಥ್ಕ್ವೇಕ್ ರೀಸೆಂಟ್ ಆಗಿ ರಷ್ಯಾನಲ್ಲಿ 8.8 ರಿಕ್ಟರ್ ಸ್ಕೇಲ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಅರ್ಥ್ಕ್ವೇಕ್ ಆಗಿ ಸುನಾಮಿ ವಾರ್ನಿಂಗ್ ಎಲ್ಲ ಕೊಟ್ಟಿದ್ರು. ಸೊ ಹಾಗಾಗಿ ಇದು ಏನನ್ನ ಸೂಚಿಸುತ್ತೆ, ನಾವು ನ್ಯಾಚುರಲ್ ಡಿಸಾಸ್ಟರ್ಸ್ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ಮಾತನಾಡೋಣ. ಆದ್ರೆ ಏನನ್ನ ತೋರಿಸ್ತಾ ಇದೆ ಅಂದ್ರೆ, ನಮಗೆ ಯಾವಾಗ ಪ್ರಕೃತಿಯ ವಿರುದ್ಧ ಹೋಗ್ತೀವಿ, ಯಾವುದೇ ತರಹದ ಕೃತಜ್ಞತಾ ಭಾವನೆ ಇರಲ್ವೋ ಅವಾಗ ನಾವು ತಪ್ಪು ಕರ್ಮವನ್ನ ಖಂಡಿತವಾಗಿ ಮಾಡ್ತೀವಿ. ಆ ಕೃತಜ್ಞತೆ ಭಾವನೆ ಇದ್ದಾಗ ನಾವು ಸರಿಯಾದ ರೀತಿಯಲ್ಲಿ ಆ ನ್ಯಾಚುರಲ್ ಲಾಸ್ ಏನಿದೆ, ನೈಸರ್ಗಿಕ ನಿಯಮಗಳಂತೆಯೇ ನಾವು ನಡ್ಕೋತೀವಿ. ಯಾವಾಗ ಕೃತಜ್ಞತಾ ಭಾವನೆ ಇರಲ್ವೋ ನಮ್ಮ ಆಕ್ಷನ್ಸ್, ನಮ್ಮ ಕರ್ಮಗಳು ಅದರ ವಿರುದ್ಧ ಹೋಗುತ್ತೆ. ಆವಾಗ್ಲೇನೆ ಈ ಪ್ರಕೃತಿ ವಿಕೋಪವನ್ನ ನಾವು ಕಾಣ್ತೀವಿ. ಪ್ರಕೃತಿಯಿಂದ ನಮ್ಗೆ ಯಾವ್ದೇ ತರಹದ ಪೋಷಣೆ ಸಿಗೋದು ನಿಂತು ಹೋಗುತ್ತೆ. ಅದಲ್ಲದೆ ಇನ್ನೊಂದು ಯಾತಕ್ಕೆ ಈ ಕೃತಜ್ಞತಾ ಭಾವನೆ ಇರ್ಬೇಕು ಅಂದ್ರೆ, ವೇದಿಕ್ ಜ್ಞಾನದ ಪ್ರಕಾರ ನಾವು ಭೂದೇವಿಯನ್ನ ಮರೆತು ನಾವು ಬೇರೆ ಯಾವುದೇ ದೇವತೆಯನ್ನ ನಾವು ಪೂಜೆ ಮಾಡಕ್ ಹೋದ್ರು, ಹೈಯರ್ ಡೇಟೀಸ್ ನ ಪೂಜೆ ಮಾಡಿದ್ರು ಅದರ ಫಲವನ್ನ ನಮ್ಗೆ ಕೊಡಲ್ಲ. ಸೊ ಈ ಹೈಯರ್ ಡೇಟೀಸ್ ನ ನಾವು ದೊಡ್ಡ ನಾವು ಶಿವ, ರುದ್ರ, ಕಾಳಿ, ಗಣಪತಿ, ನಾರಾಯಣ ಎಲ್ಲರನ್ನೂ ನಾವು ಪೂಜೆ ಮಾಡಕ್ ಹೋದ್ರೆ ಆ ದೇವತೆಗಳು ಹೇಳ್ತಾರೆ, ನಿಮ್ಮನ್ನ ನೋಡ್ಕೊಳ್ತಾ ಇರೋ ಭೂದೇವಿಯನ್ನೇ ನೀವು ಗೌರವಿಸ್ತಾ ಇಲ್ಲ, ಇನ್ನು ನನ್ನನ್ನ ಯಾತಕ್ ನೀವು ಗೌರವಿಸ್ತೀರಾ ಅಂತ ಅವರು ನಮ್ಮ ಏನು ಪ್ರಾರ್ಥನೆ ಆಗ್ಬೋದು ಅಥವಾ ಕಾಣಿಕೆ ಆಗ್ಬೋದು ಅವರು ಸ್ವೀಕಾರವೇ ಮಾಡಲ್ಲ. ಸೊ ಇದನ್ನ ಸ್ಪಷ್ಟವಾಗಿ ವೇದಿಕ್ ಟೆಕ್ಸ್ಟ್ಸ್ ಅಲ್ಲಿ, ಗ್ರಂಥಗಳಲ್ಲಿ ಇದನ್ನ ಉಲ್ಲೇಖಿಸಿದ್ದಾರೆ. ಭೂದೇವಿ ಮತ್ತೆ ನಮಗೆ ನಿಜವಾದ ಜ್ಞಾನವನ್ನ ನೀಡ್ತಾ ಇರೋ ಗುರು, ಇವರಿಬ್ಬರನ್ನ ನಾವು ನಿರ್ಲಕ್ಷ್ಯ ಮಾಡಿ ಬೇರೆ ಯಾವುದೇ ದೇವತೆಯನ್ನ ಪೂಜೆ ಮಾಡಿದ್ರೂ ಅದಕ್ಕೆ ನಮ್ಗೆ ಪ್ರತಿಫಲ ಸಿಗಲ್ಲ ಅಂತ. ಸೊ ಹಾಗಾಗಿ ಅದಲ್ಲದೆ ನಮ್ಮ ಈ ಭೂಮಿಯಲ್ಲಿ ಇರುವಿಕೆಯೇ ಕಷ್ಟ ಆಗೋಗುತ್ತೆ. ಅದೇ ನಾವು ಈಗಿನ ಕಾಲದಲ್ಲಿ ಸುಮಾರೆಲ್ಲ ಯುದ್ಧ ನಡೀತಾ ಇದೆ, ಸುಮಾರೆಲ್ಲ ಪ್ರಪಂಚದಲ್ಲಿ ಏನೇನೋ ನೋಡ್ತಾ ಇದ್ದೀವಿ. ಸೊ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ, ನಮ್ಗೆ ಮೊದಲು ಆ ಕೃತಜ್ಞತಾ ಭಾವನೆಯನ್ನ ಬೆಳೆಸ್ಕೋಬೇಕು ಅಂತ ಒಂದು ಸನ್ನೆ. ಹಾಗಾಗಿ ಈ ಕೃತಜ್ಞತಾ ಭಾವನೆ ನಮ್ಮಲ್ಲಿ ಸದಾ ಇರಬೇಕು, 24/7 365 ಡೇಸ್. ಹಾಗಾಗಿ ಆ ಕೃತಜ್ಞತೆಯನ್ನ ನಾವು ನಮ್ಮ ಬಾಯಿಂದ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಯಾವಾಗ್ಲೂ ಅದನ್ನ ಪುನರಾವರ್ತನೆ, ರಿಪೀಟ್ ಮಾಡ್ತಾ ಇರ್ಬೇಕು.
ಈ ಕೃತಜ್ಞತೆ ಅನ್ನೋದೇ ಮೊದಲನೆಯ ಮಂತ್ರ. ಸೊ ನಾವು ಸುಮಾರೆಲ್ಲ ಮಂತ್ರವನ್ನ ಪಠನೆ ಮಾಡ್ತೀವಿ, ಆದ್ರೆ ಭೂದೇವಿಗೆ ಕೃತಜ್ಞತೆ ಹೇಳೋದನ್ನೇ ಮರ್ತೋಗಿದ್ದೀವಿ. ಹಾಗಾಗಿ ಈ ಕೃತಜ್ಞತೆ ಅನ್ನೋದು ಅಷ್ಟು ಮುಖ್ಯ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ನಾವು ಗ್ರೌಂಡಿಂಗ್ ಸಂಚಿಕೆಯಲ್ಲೂ ನಾನು ಇದನ್ನ ಹೇಳಿದ್ದೆ, ಭೂದೇವಿಯೇ ನಮ್ಗೆ ಒಂದು ನೆಲವನ್ನ ಕೊಟ್ಟಿದ್ದಾಳೆ. ಯಾವ್ದಕ್ಕೆ ಅಂದ್ರೆ ಈ ನೆಲದಿಂದ ನಾವು ಮೇಲ್ ಏರ್ಲಿಕ್ಕೆ. ಇದು ನನಗೆ ಆದ ಅರಿವು. ಒಂದ್ಸತಿ ನಾನು ಕೆಳಗ್ ಕೂತಿದ್ದಾಗ ಮೇಲ್ ಏರ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಅವಾಗ ಅರ್ಥ ಆಯ್ತು, ನಾನು ಮೇಲ್ ಏರ್ಬೇಕು ಅಂದ್ರೆ ನಾನು ಭೂಮಿಯ ಸಪೋರ್ಟ್ ತಗೊಳ್ದೆ ಮೇಲ್ ಏರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ನಾನು ಕೆಳಗ್ ಕೂತಿರೋರ್ ಮೇಲ್ ಏರ್ಬೇಕು ಅಂದ್ರೆ ಭೂಮಿ ಸಪೋರ್ಟ್ ಇರ್ಲೇಬೇಕು. ಸೊ ಇದು ಒಂದು ಮೆಟಫಾರಿಕಲ್ ಆಗೋ ನೋಡಿದ್ರೂ ಕೂಡ ಜೀವನದಲ್ಲಿ ನಾವು ಮೇಲ್ ಏರ್ಬೇಕು ಅಂದ್ರೆ ಆ ಭೂಮಿಯ ಒಂದು ನೆಲ ಗ್ರೌಂಡಿಂಗ್ ಇರ್ಬೇಕು. ಆ ಗ್ರೌಂಡ್ ಇದ್ರೇನೆ ನಾನು ಮೇಲೆ ಇರೋದಕ್ಕೆ ಸಾಧ್ಯ. ಸೊ ಭೂದೇವಿ ಇಲ್ಲದೆ ನಮ್ಗೆ ಯಾವುದೇ ತರಹದ ಎವಲ್ಯೂಷನ್ ಅಥವಾ ಉನ್ನತಿ ಪ್ರಗತಿ ಯಾವುದೂ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ಅರಿವು ನಮ್ಗೆ ಖಂಡಿತ ಬರ್ಬೇಕು. ಅದ್ ಬಿಟ್ಟು ನಾವು ಇನ್ನೂ ದೊಡ್ಡ ಅರಿವು ಏನು ಅಂದ್ರೆ, ನಮ್ಮ ಹತ್ತಿರವೇ ಸಾಕ್ಷಾತ್ ಲಕ್ಷ್ಮಿಯ ಸನ್ನಿಧಾನ ಇದೆ. ನಾವು ಅದನ್ನ ದಿನಾಗ್ಲೂ ಮುಟ್ಬೋದು, ಸ್ಪರ್ಶ ಮಾಡ್ಬೋದು, ಅವ್ರ ಜೊತೆ ಸಂಪರ್ಕವನ್ನ ಬೆಳೆಸ್ಕೋಬಹುದು ಅನ್ನೋ ಅರಿವು ನಮ್ಮಲ್ಲಿ ಬಂದಾಗ ನಾವು ಈ ದೊಡ್ಡ ದೇವತೆಗಳನ್ನ ಪೂಜೆ ಮಾಡೋದಕ್ಕಿಂತ ಮುಂಚೆ ನಮ್ಗೆ ಭೂದೇವಿ ಮೇಲೆ ಗೌರವವನ್ನ ತೋರಿಸೋದನ್ನ ಕಲಿತೀವಿ. ಇನ್ಯಾತಕ್ಕೆ ಗ್ರಾಟಿಟ್ಯೂಡ್ ಇಂಪಾರ್ಟೆಂಟ್ ಅಂದ್ರೆ, ನಾವು ಗ್ರಾಟಿಟ್ಯೂಡ್ ಆ ಕೃತಜ್ಞತಾ ಭಾವನೆ ಇದ್ದಾಗ ನಮ್ಗೆ ಒಂದು ಅಕ್ನಾಲೆಜ್ಮೆಂಟ್ ಇರುತ್ತೆ. ನಮ್ಗೆ ಏನು ಆಲ್ರೆಡಿ ನಮ್ಗೆ ಎಷ್ಟೊಂದೆಲ್ಲ ಕರುಣಿಸಿದಾರೋ ಪರಮಾತ್ಮ, ಅದ್ರ ಬಗ್ಗೆ ನಮ್ಗೆ ಒಂದು ಇದೆಲ್ಲ ನನಗೆ ಕೊಟ್ಟಿದ್ಯಾ ಅನ್ನೋ ಅರಿವು ಕೂಡ ನನಗೆ ಬರುತ್ತೆ. ಆ ಗ್ರಾಟಿಟ್ಯೂಡ್ ನಾವು ನಮ್ಮ ಬಾಯಿಂದ ಹೇಳ್ತಾ ಆವಾಗ ನಾವು ಏನ್ ಆಲ್ರೆಡಿ ನಮ್ಗೆ ಕರುಣಿಸಿದನೋ ಅದ್ರ ಬಗ್ಗೆ ಒಂದು ವ್ಯಾಲ್ಯೂ, ಅದಕ್ಕೆ ಒಂದು ಮೌಲ್ಯವನ್ನ ಕೊಟ್ಟು ಅದನ್ನ ಚೆನ್ನಾಗಿ ನೋಡ್ಕೊಳ್ತೀವಿ. ಇಲ್ಲಾಂದ್ರೆ ನಮ್ಗೆ ಒಂದು ನಿರ್ಲಕ್ಷ್ಯದಿಂದ ಏನ್ ಆಲ್ರೆಡಿ ನಮ್ಗೆ ಕರುಣಿಸಿದನೋ ಅದನ್ನ ನಾವು ನೋಡ್ಕೊಳ್ತಾನೆ ಇಲ್ಲ. ಫಾರ್ ಎಕ್ಸಾಂಪಲ್, ನಮ್ಗೆ ಈ ದೇಹವನ್ನ ಕರುಣಿಸಿದಾನೆ, ಈ ದೇಹವನ್ನ ನಾವು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೋತಾ ಇದೀವಾ? ಇಲ್ಲ. ಯಾಕಂದ್ರೆ ನಾವು ಅದ್ರ ಬಗ್ಗೆ ಗಮನವೇ ಕೊಟ್ಟಿಲ್ಲ. ನಾವು ಹೆಲ್ತ್ ಬಗ್ಗೆ ತುಂಬಾ ನಿರ್ಲಕ್ಷ್ಯ ಮಾಡ್ತೀವಿ, ಯಾಕಂದ್ರೆ ನಮ್ಗೆ ದೇಹದ ಬಗ್ಗೆ ಅಷ್ಟೊಂದು ಲಕ್ಷ್ಯ ಇಲ್ಲ. ಸೊ ಹೀಗೆ ಗ್ರಾಟಿಟ್ಯೂಡ್ ಹೇಳ್ತಾ ಇದ್ದಾಗ ಈ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಇನ್ನೊಂದೇನು ಅಂದ್ರೆ, ಗ್ರಾಟಿಟ್ಯೂಡ್ ಇದ್ದಾಗ ನಮ್ಮಲ್ಲಿ ಒಂದು ಸಂತೃಪ್ತಿಯ ಭಾವನೆ, ಕಂಟೆಂಟ್ಮೆಂಟ್ ಬರುತ್ತೆ. ನನಗೆ ಎಷ್ಟು ಇದೆಯೋ ಅದರಲ್ಲಿ ನನಗೆ ತೃಪ್ತಿಯನ್ನ ಕಂಡ್ಕೊಳ್ತೀನಿ. ಆವಾಗ ನನಗೆ ಯಾವುದೇ ತರಹದ ಅನ್ಹೋಲ್ಸಮ್ ಡಿಸೈರ್ಸ್, ಯಾವುದು ಬೇಡದೆ ಅನವಶ್ಯಕ ಆಸೆಗಳು ಕಾಮನೆಗಳು ಬರಲ್ಲ. ಅದಲ್ಲದೆ ಗ್ರಾಟಿಟ್ಯೂಡ್ ಅಂದ್ರೆ ಒಂದು ಪಾಸಿಟಿವ್ ಬಿಹೇವಿಯರ್ನ ತಂದ್ಕೊಡುತ್ತೆ. ಕೃತಜ್ಞತೆ ಇದ್ದಾಗ ಪ್ರತಿಯಾಗಿ ನಾನು ಕೂಡ ಸರಿಯಾದದನ್ನ ಮಾಡಬೇಕು ಅನ್ನೋ ಭಾವನೆ ಬರುತ್ತೆ. ಇಲ್ಲಾಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಬರೀ ಥ್ಯಾಂಕ್ ಯು ಅಂತ ಹೇಳಿ ಹೊಟ್ಟೋಗ್ಬಿಡ್ತೀವಿ. ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ 2 ಪದ ಇದೆ, ಥ್ಯಾಂಕ್ ಯು ಮತ್ತೆ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಅಂತ ಹೇಳಿದಾಗ ಥ್ಯಾಂಕ್ಸ್, ನೀವು ಮಾಡಿದ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಹೊಟ್ಟೋಗ್ತಾ ಇರ್ತೀವಿ. ಅದಕ್ಕೆ ಪ್ರತಿಯಾಗಿ ನಾನು ಏನೋ ಮಾಡ್ಬೇಕು ಅನ್ನೋ ಭಾವನೆ ಬರಲ್ಲ. ಆದ್ರೆ ಕೃತಜ್ಞತೆಯ ಭಾವನೆ, ನಿಜವಾದ ಕೃತಜ್ಞತೆ ಭಾವನೆ ಬಂದಾಗ ಪ್ರತಿಯಾಗಿ ನಾನು ಏನಾದ್ರೂ ಸರಿಯಾದದನ್ನ ಮಾಡ್ಬೇಕು ಅನ್ನೋ ಭಾವನೆ ಕೂಡ ಬರುತ್ತೆ. ನಮ್ಮನ್ನ ವಿನಮ್ರವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದಲ್ಲದೆ ಮುಖ್ಯವಾಗಿ ನಮ್ಮಲ್ಲಿ ಏನ್ ಕಂಪ್ಲೇನಿಂಗ್ ಆಟಿಟ್ಯೂಡ್ ಇದೆ, ಲೈಕ್ ನನ್ನ ಹತ್ರ ಇದಿಲ್ಲ ಅದಿಲ್ಲ, ಲೈಕ್ ತುಂಬಾ ಕಂಪ್ಲೇಂಟ್ ಮಾಡ್ತೀವಿ. ಸೊ ಆ ಕಂಪ್ಲೇನಿಂಗ್ ಆಟಿಟ್ಯೂಡ್ ಕೂಡ ಹೋಗುತ್ತೆ ಈ ಕೃತಜ್ಞತೆಯ ಭಾವನೆಯಿಂದ. ಸೊ ಹಾಗಾದ್ರೆ ಗೊತ್ತಾಯ್ತಲ್ಲ, ನಾವು ಈ ಕೃತಜ್ಞತೆ ಅನ್ನೋದು ಎಷ್ಟು ಇಂಪಾರ್ಟೆಂಟು. ಇದು ನಮ್ಮನ್ನ ಎತ್ತರಕ್ಕೆ ಏರ್ಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನಮ್ಗೆ ಸ್ವರ್ಗಕ್ಕೆ ಹೋಗ್ಬೇಕು, ಹೈಯರ್ ಲೋಕಗಳನ್ನ, ಮೇಲಿನ ಲೋಕಗಳನ್ನ ತಲುಪಬೇಕು ಅಂದ್ರೆ ಈ ಕೃತಜ್ಞತೆ ಭಾವನೆ ಖಂಡಿತವಾಗಿ ಇರ್ಲೇಬೇಕು, ಬೆಳೆಸ್ಕೊಳ್ಳೇಬೇಕು. ಅದು 5 ನಿಮಿಷಕ್ಕಲ್ಲ, ಆದ್ರೆ ನಿರಂತರವಾಗಿ ಇದು ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ಬೆಳೆಸ್ಕೊಳ್ಬೇಕು. ಸೊ ಇದರ ಅಭ್ಯಾಸವನ್ನ ನಾವು ಗ್ರಾಟಿಟ್ಯೂಡ್ ಮೆಡಿಟೇಷನ್ ಮೂಲಕ ಮಾಡಬಹುದು. ನಾವು ಸೆಂಟರ್ಡ್ ಆಗಿ ಮಾತನಾಡ್ಬೇಕಾದ್ರೆ ಆ ಕೃತಜ್ಞತೆಯನ್ನ ನಾವು ಪುನರಾವರ್ತಿಸ್ಬೇಕು. ಇದನ್ನ ನಾವು ಗ್ರಾಟಿಟ್ಯೂಡ್ ಜರ್ನಲ್ ಕೂಡ ಸುಮಾರು ಜನ ಮೇಂಟೈನ್ ಮಾಡ್ತಾರೆ. ಸುಮಾರು ಜನ ಈಗ ಅದನ್ನ ಅವರ ಕೃತಜ್ಞತೆ ಗ್ರಾಟಿಟ್ಯೂಡ್ ನ ಪುಸ್ತಕದಲ್ಲೂ ಬರೀತಾರೆ. ಬರೆಯೋದಷ್ಟೇ ಅಲ್ಲ, ಆದ್ರೆ ಬಾಯಿಂದ ನಾವು ಹೇಳಿದಾಗ ಆ ಎನರ್ಜಿನ ನಾವು ಬ್ರಹ್ಮಾಂಡಕ್ಕೆ ಕೂಡ ಕೊಡ್ತೀವಿ. ಸೊ ಹೀಗೆ ನಮ್ಮ ಗ್ರಾಟಿಟ್ಯೂಡ್ ಮೆಡಿಟೇಷನ್ ನ ಪ್ರಾಕ್ಟೀಸ್ ಮಾಡಬಹುದು. ಹಾಗಾದ್ರೆ ನಾವು ಇವತ್ತಿನ ಸಂಚಿಕೆಯಲ್ಲಿ ಈ ಭೂಮಿ ಮೇಲೆ ಇರಬೇಕಾದ್ರೆ ಈ ಭೂಮಿ ಮೇಲೆ ಇರೋದಕ್ಕೆ ಅತ್ಯಗತ್ಯವಾದ ಮಿನಿಮಮ್ ರಿಕ್ವೈರ್ಮೆಂಟ್ ಯಾವುದು ಅಂದ್ರೆ ಈ ಕೃತಜ್ಞತೆ ಅಥವಾ ಗ್ರಾಟಿಟ್ಯೂಡ್. ಹಾಗಾದ್ರೆ ಇದನ್ನ ನಾವು ಅಭ್ಯಾಸ ಮಾಡೋಣ. ನಿಮ್ಮ ಅನುಭವ ಏನು ಇದರಲ್ಲಿ? ನೀವು ಆಲ್ರೆಡಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅಥವಾ ಪ್ರಾಕ್ಟೀಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರೆ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸಿ.
ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.